ಓಕೆ 2021ರಲ್ಲಿ ಮಹಾಮಾರಿ ಕೊರೋನಾ ವೈರಸ್ನಿಂದಾಗಿ ಇಡೀ ವಿಶ್ವದಾದ್ಯಂತ ಏನೆಲ್ಲ ಆಗಿತ್ತು ಗೊತ್ತಿದೆ. ಬೆಂಗಳೂರಲ್ಲಿ ಏನಾಗಿತ್ತು ಗೊತ್ತಿದೆ, ನಿಮ್ಮ ಮನೆಗಳಲ್ಲಿ ಏನಾಗಿದೆ ಗೊತ್ತಿದೆ. ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಎಲ್ಲ ಯಾರು ಬೇಡ ಆ ಪರಿಸ್ಥಿತಿ ಉಂಟಾಗಿತ್ತು. ನೆಂಟರಿಷ್ಟು ಮನೆಗೆ ಹೋದರೆ ಬಾಗಿಲು ತೆಗೀತಾ ಇರಲಿಲ್ಲ. ಓಕೆ, ಅದೆಲ್ಲ ಒಂದು ರೀತಿಯಲ್ಲಿ ಕನಸಿನ ಥರ ಮುಗಿದೋಗ್ಬಿಡ್ತು. ಆದರೆ ಇದೀಗ ಚೀನಾದಲ್ಲಿ ಮತ್ತೊಂದು ವೈರಸ್ ಆರ್ಭಟ ಜೋರಾಗಿದೆ. ಇನ್ಫ್ಲುಯೆನ್ಸಾ ಎ HMPV ಮೈಕೋಪ್ಲಾಸ್ಮಾ ನ್ಯೂಮೇನಿಯಾ. ಕೊರೋನಾದಂಥ ವೈರಸ್ಗಳಿಗೆ ಚೀನಾ ತತ್ತರಿಸಿದೆ ಈಗಾಗಲೇ. ಈಗ HMPV ಸೋಂಕಿನಿಂದ ಚೀನಾದಲ್ಲಿ ರಿನೋ ವೈರಸ್ ಕೂಡ ವೇಗವಾಗಿ ಹರಡ್ತಾ ಇದೆ. ಇದರಿಂದ 14 ವರ್ಷದೊಳಗಿನ ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಡತೊಡಗಿದೆ. ಬೀದಿಯಲ್ಲಿ ಶವಗಳ ರಾಶಿಗಳು ಬೀಳ್ತಾ ಇದೆಯಂತೆ, ಸ್ಮಶಾನಗಳು ಫುಲ್ ಆಗ್ತಾ ಇದೆಯಂತೆ. ಇನ್ನು ಚೀನಾದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಇನ್ನು ಚೀನಾದಲ್ಲಿ 80% ಜನ ಮಾಸ್ಕ್ ಹಾಕ್ಕೊಂಡೇ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆಯಂತೆ ಅಂತ ಮಂಡ್ಯ MLA ಗಣಿಗ ರವಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ, 80% ಜನ ಮಾಸ್ಕ್ ಹಾಕೊಂಡಿದ್ದಾರೆ. ಹಾಗಂತ ಕಡ್ಡಾಯ ಅಂತಲ್ಲ, ಅವರ ಆರೋಗ್ಯ ದೃಷ್ಟಿಯಿಂದನೂ ಹಾಕ್ಕೊಂಡಿರ್ಬೋದು. ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ, ಮಾಸ್ಕು ಹಾಕ್ಕೊಂಡಿದ್ದಾರೆ, ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವ್ರ ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳುತ್ತೆ ನನಗೆ. ಹೊಸ ವೈರಸ್ ಬಂದಿದೆ ಅಂತಾರೆ, ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಎಲ್ಲರೂ ಮಾಸ್ಕ್ 80% ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲದರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಇಲ್ಲ ಅದೇನು ಚೆಕ್ ಮಾಡ್ತಾ ಇಲ್ಲ, ಸಣ್ಣ ಮಕ್ಕಳು ಚೆಕ್ ಮಾಡ್ತಾ ಇದ್ದಾರೆ. ಇದ್ರನ್ನ ಟೆಂಪ್ರೇಚರ್ನ ನೀವು ಏರ್ಪೋರ್ಟ್ ಇಳಿದ ತಕ್ಷಣ ಸಣ್ಣ ಮಕ್ಕಳುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ, ದೊಡ್ಡವ್ರದ್ದೇನಿಲ್ಲ. ಬಟ್ ಅವ್ರ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ. 80% ಜನ ಮಾಸ್ಕ್ ಹಾಕೊಂಡಿದ್ದಾರೆ. ಹಾಗಂತ ಕಡ್ಡಾಯ ಅಂತಲ್ಲ, ಅವರ ಆರೋಗ್ಯ. ಓಕೆ, 2021ರಲ್ಲಿ ಮಹಾಮಾರಿ ಕೊರೋನಾ ವೈರಸ್ನಿಂದಾಗಿ ಇಡೀ ವಿಶ್ವದಾದ್ಯಂತ ಏನೆಲ್ಲ ಆಗಿತ್ತು ಗೊತ್ತಿದೆ. ಬೆಂಗಳೂರಲ್ಲಿ ಏನಾಗಿತ್ತು ಗೊತ್ತಿದೆ, ನಿಮ್ಮ ಮನೆಗಳಲ್ಲಿ ಏನಾಗಿದೆ ಗೊತ್ತಿದೆ. ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಎಲ್ಲ ಯಾರು ಬೇಡ ಆ ಪರಿಸ್ಥಿತಿ ಉಂಟಾಗಿತ್ತು. ನೆಂಟರಿಷ್ಟು ಮನೆಗೆ ಹೋದರೆ ಬಾಗಿಲು ತೆಗೀತಾ ಇರಲಿಲ್ಲ. ಓಕೆ, ಅದೆಲ್ಲ ಒಂದು ರೀತಿಯಲ್ಲಿ ಕನಸಿನ ಥರ ಮುಗಿದೋಗ್ಬಿಡ್ತು. ಆದರೆ ಇದೀಗ ಚೀನಾದಲ್ಲಿ ಮತ್ತೊಂದು ವೈರಸ್ ಆರ್ಭಟ ಜೋರಾಗಿದೆ. ಇನ್ಫ್ಲುಯೆನ್ಸಾ ಎ HMPV ಮೈಕೋಪ್ಲಾಸ್ಮಾ ನ್ಯೂಮೇನಿಯಾ. ಕೊರೋನಾದಂಥ ವೈರಸ್ಗಳಿಗೆ ಚೀನಾ ತತ್ತರಿಸಿದೆ ಈಗಾಗಲೇ. ಈಗ HMPV ಸೋಂಕಿನಿಂದ ಚೀನಾದಲ್ಲಿ ರಿನೋ ವೈರಸ್ ಕೂಡ ವೇಗವಾಗಿ ಹರಡ್ತಾ ಇದೆ. ಇದರಿಂದ 14 ವರ್ಷದೊಳಗಿನ ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಡತೊಡಗಿದೆ. ಬೀದಿಯಲ್ಲಿ ಶವಗಳ ರಾಶಿಗಳು ಬೀಳ್ತಾ ಇದೆಯಂತೆ, ಸ್ಮಶಾನಗಳು ಫುಲ್ ಆಗ್ತಾ ಇದೆಯಂತೆ. ಇನ್ನು ಚೀನಾದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಇನ್ನು ಚೀನಾದಲ್ಲಿ 80% ಜನ ಮಾಸ್ಕ್ ಹಾಕ್ಕೊಂಡೇ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆಯಂತೆ ಅಂತ ಮಂಡ್ಯ MLA ಗಣಿಗ ರವಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ, 80% ಜನ ಮಾಸ್ಕ್ ಹಾಕೊಂಡಿದ್ದಾರೆ. ಹಾಗಂತ ಕಡ್ಡಾಯ ಅಂತಲ್ಲ, ಅವರ ಆರೋಗ್ಯ ದೃಷ್ಟಿಯಿಂದನೂ ಹಾಕ್ಕೊಂಡಿರ್ಬೋದು. ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ, ಮಾಸ್ಕು ಹಾಕ್ಕೊಂಡಿದ್ದಾರೆ, ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವ್ರ ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳುತ್ತೆ ನನಗೆ. ಹೊಸ ವೈರಸ್ ಬಂದಿದೆ ಅಂತಾರೆ, ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಎಲ್ಲರೂ ಮಾಸ್ಕ್ 80% ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲದರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಇಲ್ಲ ಅದೇನು ಚೆಕ್ ಮಾಡ್ತಾ ಇಲ್ಲ, ಸಣ್ಣ ಮಕ್ಕಳು ಚೆಕ್ ಮಾಡ್ತಾ ಇದ್ದಾರೆ. ಇದ್ರನ್ನ ಟೆಂಪ್ರೇಚರ್ನ ನೀವು ಏರ್ಪೋರ್ಟ್ ಇಳಿದ ತಕ್ಷಣ ಸಣ್ಣ ಮಕ್ಕಳುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ, ದೊಡ್ಡವ್ರದ್ದೇನಿಲ್ಲ. ಬಟ್ ಅವ್ರ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ. 80% ಜನ ಮಾಸ್ಕ್ ಹಾಕೊಂಡಿದ್ದಾರೆ. ಹಾಗಂತ ಕಡ್ಡಾಯ ಅಂತಲ್ಲ, ಅವರ ಆರೋಗ್ಯ. ಓಕೆ, 2021ರಲ್ಲಿ ಮಹಾಮಾರಿ ಕೊರೋನಾ ವೈರಸ್ನಿಂದಾಗಿ ಇಡೀ ವಿಶ್ವದಾದ್ಯಂತ ಏನೆಲ್ಲ ಆಗಿತ್ತು ಗೊತ್ತಿದೆ. ಬೆಂಗಳೂರಲ್ಲಿ ಏನಾಗಿತ್ತು ಗೊತ್ತಿದೆ, ನಿಮ್ಮ ಮನೆಗಳಲ್ಲಿ ಏನಾಗಿದೆ ಗೊತ್ತಿದೆ. ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಎಲ್ಲ ಯಾರು ಬೇಡ ಆ ಪರಿಸ್ಥಿತಿ ಉಂಟಾಗಿತ್ತು. ನೆಂಟರಿಷ್ಟು ಮನೆಗೆ ಹೋದರೆ ಬಾಗಿಲು ತೆಗೀತಾ ಇರಲಿಲ್ಲ. ಓಕೆ, ಅದೆಲ್ಲ ಒಂದು ರೀತಿಯಲ್ಲಿ ಕನಸಿನ ಥರ ಮುಗಿದೋಗ್ಬಿಡ್ತು. ಆದರೆ ಇದೀಗ ಚೀನಾದಲ್ಲಿ ಮತ್ತೊಂದು ವೈರಸ್ ಆರ್ಭಟ ಜೋರಾಗಿದೆ. ಇನ್ಫ್ಲುಯೆನ್ಸಾ ಎ HMPV ಮೈಕೋಪ್ಲಾಸ್ಮಾ ನ್ಯೂಮೇನಿಯಾ. ಕೊರೋನಾದಂಥ ವೈರಸ್ಗಳಿಗೆ ಚೀನಾ ತತ್ತರಿಸಿದೆ ಈಗಾಗಲೇ. ಈಗ HMPV ಸೋಂಕಿನಿಂದ ಚೀನಾದಲ್ಲಿ ರಿನೋ ವೈರಸ್ ಕೂಡ ವೇಗವಾಗಿ ಹರಡ್ತಾ ಇದೆ. ಇದರಿಂದ 14 ವರ್ಷದೊಳಗಿನ ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಡತೊಡಗಿದೆ. ಬೀದಿಯಲ್ಲಿ ಶವಗಳ ರಾಶಿಗಳು ಬೀಳ್ತಾ ಇದೆಯಂತೆ, ಸ್ಮಶಾನಗಳು ಫುಲ್ ಆಗ್ತಾ ಇದೆಯಂತೆ. ಇನ್ನು ಚೀನಾದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಇನ್ನು ಚೀನಾದಲ್ಲಿ 80% ಜನ ಮಾಸ್ಕ್ ಹಾಕ್ಕೊಂಡೇ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆಯಂತೆ ಅಂತ ಮಂಡ್ಯ MLA ಗಣಿಗ ರವಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ.
ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ, 80% ಜನ ಮಾಸ್ಕ್ ಹಾಕೊಂಡಿದ್ದಾರೆ. ಹಾಗಂತ ಕಡ್ಡಾಯ ಅಂತಲ್ಲ, ಅವರ ಆರೋಗ್ಯ ದೃಷ್ಟಿಯಿಂದನೂ ಹಾಕ್ಕೊಂಡಿರ್ಬೋದು. ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ, ಮಾಸ್ಕು ಹಾಕ್ಕೊಂಡಿದ್ದಾರೆ. ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವ್ರ ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳುತ್ತೆ ನನಗೆ. ಹೊಸ ವೈರಸ್ ಬಂದಿದೆ ಅಂತಾರೆ, ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಎಲ್ಲರೂ ಮಾಸ್ಕ್ 80% ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲದರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಇಲ್ಲ ಅದೇನು ಚೆಕ್ ಮಾಡ್ತಾ ಇಲ್ಲ, ಸಣ್ಣ ಮಕ್ಕಳು ಚೆಕ್ ಮಾಡ್ತಾ ಇದ್ದಾರೆ. ಇದ್ರನ್ನ ಟೆಂಪ್ರೇಚರ್ನ ನೀವು ಏರ್ಪೋರ್ಟ್ ಇಳಿದ ತಕ್ಷಣ ಸಣ್ಣ ಮಕ್ಕಳುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ, ದೊಡ್ಡವ್ರದ್ದೇನಿಲ್ಲ. ಬಟ್ ಅವ್ರ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ. ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ, 80% ಜನ ಮಾಸ್ಕ್ ಹಾಕೊಂಡಿದ್ದಾರೆ. ಹಾಗಂತ ಕಡ್ಡಾಯ ಅಂತಲ್ಲ, ಅವರ ಆರೋಗ್ಯ. ಓಕೆ, 2021ರಲ್ಲಿ ಮಹಾಮಾರಿ ಕೊರೋನಾ ವೈರಸ್ನಿಂದಾಗಿ ಇಡೀ ವಿಶ್ವದಾದ್ಯಂತ ಏನೆಲ್ಲ ಆಗಿತ್ತು ಗೊತ್ತಿದೆ. ಬೆಂಗಳೂರಲ್ಲಿ ಏನಾಗಿತ್ತು ಗೊತ್ತಿದೆ, ನಿಮ್ಮ ಮನೆಗಳಲ್ಲಿ ಏನಾಗಿದೆ ಗೊತ್ತಿದೆ. ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಎಲ್ಲ ಯಾರು ಬೇಡ ಆ ಪರಿಸ್ಥಿತಿ ಉಂಟಾಗಿತ್ತು. ನೆಂಟರಿಷ್ಟು ಮನೆಗೆ ಹೋದರೆ ಬಾಗಿಲು ತೆಗಿತಾ ಇರಲಿಲ್ಲ. ಓಕೆ, ಅದೆಲ್ಲ ಒಂದು ರೀತಿಯಲ್ಲಿ ಕನಸಿನ ಥರ ಮುಗಿದೋಗ್ಬಿಡ್ತು. ಆದರೆ ಇದೀಗ ಚೀನಾದಲ್ಲಿ ಮತ್ತೊಂದು ವೈರಸ್ ಆರ್ಭಟ ಜೋರಾಗಿದೆ. ಇನ್ಫ್ಲುಯೆನ್ಸಾ ಎ HMPV ಮೈಕೋಪ್ಲಾಸ್ಮಾ ನ್ಯೂಮೇನಿಯಾ. ಕೊರೋನಾದಂಥ ವೈರಸ್ಗಳಿಗೆ ಚೀನಾ ತತ್ತರಿಸಿದೆ ಈಗಾಗಲೇ. ಈಗ HMPV ಸೋಂಕಿನಿಂದ ಚೀನಾದಲ್ಲಿ ರಿನೋ ವೈರಸ್ ಕೂಡ ವೇಗವಾಗಿ ಹರಡ್ತಾ ಇದೆ. ಇದರಿಂದ 14 ವರ್ಷದೊಳಗಿನ ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಡತೊಡಗಿದೆ. ಬೀದಿಯಲ್ಲಿ ಶವಗಳ ರಾಶಿಗಳು ಬೀಳ್ತಾ ಇದೆಯಂತೆ, ಸ್ಮಶಾನಗಳು ಫುಲ್ ಆಗ್ತಾ ಇದೆಯಂತೆ. ಇನ್ನು ಚೀನಾದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಇನ್ನು ಚೀನಾದಲ್ಲಿ 80% ಜನ ಮಾಸ್ಕ್ ಹಾಕ್ಕೊಂಡೇ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆಯಂತೆ ಅಂತ ಮಂಡ್ಯ MLA ಗಣಿಗ ರವಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ, 80% ಜನ ಮಾಸ್ಕ್ ಹಾಕೊಂಡಿದ್ದಾರೆ. ಹಾಗಂತ ಕಡ್ಡಾಯ ಅಂತಲ್ಲ, ಅವರ ಆರೋಗ್ಯ ದೃಷ್ಟಿಯಿಂದನೂ ಹಾಕ್ಕೊಂಡಿರ್ಬೋದು. ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ, ಮಾಸ್ಕು ಹಾಕ್ಕೊಂಡಿದ್ದಾರೆ. ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವ್ರ ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳುತ್ತೆ ನನಗೆ. ಹೊಸ ವೈರಸ್ ಬಂದಿದೆ ಅಂತಾರೆ, ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಎಲ್ಲರೂ ಮಾಸ್ಕ್ 80% ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲದರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಇಲ್ಲ ಅದೇನು ಚೆಕ್ ಮಾಡ್ತಾ ಇಲ್ಲ, ಸಣ್ಣ ಮಕ್ಕಳು ಚೆಕ್ ಮಾಡ್ತಾ ಇದ್ದಾರೆ. ಇದ್ರನ್ನ ಟೆಂಪ್ರೇಚರ್ನ ನೀವು ಏರ್ಪೋರ್ಟ್ ಇಳಿದ ತಕ್ಷಣ ಸಣ್ಣ ಮಕ್ಕಳುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ, ದೊಡ್ಡವ್ರದ್ದೇನಿಲ್ಲ. ಬಟ್ ಅವ್ರ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ. ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ, 80% ಜನ ಮಾಸ್ಕ್ ಹಾಕೊಂಡಿದ್ದಾರೆ. ಹಾಗಂತ ಕಡ್ಡಾಯ ಅಂತಲ್ಲ, ಅವರ ಆರೋಗ್ಯ. ಓಕೆ, 2021ರಲ್ಲಿ ಮಹಾಮಾರಿ ಕೊರೋನಾ ವೈರಸ್ನಿಂದಾಗಿ ಇಡೀ ವಿಶ್ವದಾದ್ಯಂತ ಏನೆಲ್ಲ ಆಗಿತ್ತು ಗೊತ್ತಿದೆ. ಬೆಂಗಳೂರಲ್ಲಿ ಏನಾಗಿತ್ತು ಗೊತ್ತಿದೆ, ನಿಮ್ಮ ಮನೆಗಳಲ್ಲಿ ಏನಾಗಿದೆ ಗೊತ್ತಿದೆ. ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಎಲ್ಲ ಯಾರು ಬೇಡ ಆ ಪರಿಸ್ಥಿತಿ ಉಂಟಾಗಿತ್ತು. ನೆಂಟರಿಷ್ಟು ಮನೆಗೆ ಹೋದರೆ ಬಾಗಿಲು ತೆಗಿತಾ ಇರಲಿಲ್ಲ. ಓಕೆ, ಅದೆಲ್ಲ ಒಂದು ರೀತಿಯಲ್ಲಿ ಕನಸಿನ ಥರ ಮುಗಿದೋಗ್ಬಿಡ್ತು. ಆದರೆ ಇದೀಗ ಚೀನಾದಲ್ಲಿ ಮತ್ತೊಂದು ವೈರಸ್ ಆರ್ಭಟ ಜೋರಾಗಿದೆ. ಇನ್ಫ್ಲುಯೆನ್ಸಾ ಎ HMPV ಮೈಕೋಪ್ಲಾಸ್ಮಾ ನ್ಯೂಮೇನಿಯಾ. ಕೊರೋನಾದಂಥ ವೈರಸ್ಗಳಿಗೆ ಚೀನಾ ತತ್ತರಿಸಿದೆ ಈಗಾಗಲೇ. ಈಗ HMPV ಸೋಂಕಿನಿಂದ ಚೀನಾದಲ್ಲಿ ರಿನೋ ವೈರಸ್ ಕೂಡ ವೇಗವಾಗಿ ಹರಡ್ತಾ ಇದೆ. ಇದರಿಂದ 14 ವರ್ಷದೊಳಗಿನ ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಡತೊಡಗಿದೆ. ಬೀದಿಯಲ್ಲಿ ಶವಗಳ ರಾಶಿಗಳು ಬೀಳ್ತಾ ಇದೆಯಂತೆ, ಸ್ಮಶಾನಗಳು ಫುಲ್ ಆಗ್ತಾ ಇದೆಯಂತೆ. ಇನ್ನು ಚೀನಾದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಇನ್ನು ಚೀನಾದಲ್ಲಿ 80% ಜನ ಮಾಸ್ಕ್ ಹಾಕ್ಕೊಂಡೇ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆಯಂತೆ ಅಂತ ಮಂಡ್ಯ MLA ಗಣಿಗ ರವಿ ಹೇಳಿದ್ದಾರೆ.